ದಿನಗಳ ಬಳಿಕ ಮತ್ತೆ ಭೂಮಿಗೆ ಶುಭಾಂಶು ಶುಕ್ಲಾ ಆಗಮಿಸಿರುವಂತದ್ದು. ಅವರ ಜೊತೆಗೆ 3 ಜನ ಗಗನಯಾತ್ರಿಗಳು ಯಶಸ್ವಿಯಾಗಿ ಹಾಗೆ ಹುಷಾರಾಗಿ ಈ ಒಂದು ಭೂಮಿಗೆ ತಲುಪಿರುವಂತದ್ದು. ಈ ಒಂದು ವಿಚಾರವಾಗಿ ಹೇಳಲಿಕ್ಕೆ ನಮ್ಮ ಜೊತೆ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ರೀತಿಯಲ್ಲಿ ಯಶಸ್ವಿಯಾಗಿ ಹಾಗೆ ಸೇಫ್ ಆಗಿ ಭೂಮಿಗೆ ಶುಭಾಂಶು ಶುಕ್ಲಾ ಹಾಗೆ 3 ಜನ ಗಗನಯಾತ್ರಿಗಳು ಬಂದಿರುವಂತದ್ದು. ಅಂದ್ರೆ 18 ದಿನಗಳ ಕಾಲ ಅವರು ಏನೆಲ್ಲ ಮಾಡಿದ್ರು ಸರ್ ಅಲ್ಲಿ? 18 ದಿನಗಳ ಕಾಲ ಮೊದಲನೇದಾಗಿ ಅವರು ಅಂತರಿಕ್ಷ ಪರಿಸರದಲ್ಲಿ ವಾಸ ಮಾಡಿದ್ರು. ಅಂತರಿಕ್ಷ ಪರಿಸರದಲ್ಲಿ ವಾಸ ಮಾಡೋದು ಸುಲಭ ಅಲ್ಲ. ಇಲ್ಲಿ ನಾವು ದೈನಂದಿನ ಜೀವನದಲ್ಲಿ ನಮಗೆ ಯಾವುದು ಯೋಚನೆ ಮಾಡದೆ ಮಾಡ್ತೀವೋ ಅದನ್ನೆಲ್ಲ ತುಂಬ ಕಷ್ಟ. ಹಲ್ಲು ಉಜ್ಜೋದಾಗಲಿ ಅದು ಸುಲಭ ಅಲ್ಲ. ಯಾಕಂದರೆ ನೀವು ಟೂತ್ಪೇಸ್ಟ್ನ ನುಂಗಬೇಕಾಗತ್ತೆ, ಅದನ್ನು ಉಗಿಯೋದಕ್ಕಾಗಲ್ಲ ಅಲ್ಲಿ. ಯಾಕಂದರೆ ಉಗಿದ್ರೆ ಅದು ಒಂದು ಗೋಲಾಕೃತಿನ ತಡೆದು ತೇಲಕ್ಕೆ ಶುರು ಆಗುತ್ತೆ, ತೂಕರಹಿತ ಪರಿಸ್ಥಿತಿ. ಅದೇ ರೀತಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಒಂದು ಟೌಲಿಂದ ಒರೆಸ್ಕೋಬೋದು ಅಷ್ಟೇ ಮೈನ. ಆಮೇಲೆ 3ನೇದಾಗಿ ನೀರು ಕುಡಿಯೋದಾಗಲಿ, ಆಹಾರ ಸೇವನೆ ಆಗಲಿ, ನಂಗೆ ಇಷ್ಟ ಬಂದಿದ್ದು ತಿಂತೀನಿ, ವೆಜಿಟೇಬಲ್ ಪಫ್ ತಿಂತೀನಿ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ಲಿ. ಯಾಕಂದರೆ ವಿಶೇಷವಾದ ರೀತಿಯಲ್ಲಿ ಈ ಒಂದು ಆಹಾರವನ್ನು ತಯಾರಿಸಿ ಅದನ್ನು ಕಳಿಸಿರ್ತಾರೆ. ನಾವು ಸೇವಿಸೋ ಆಹಾರನೇ ಆದರೂ ಯಾವ ರೀತಿ ಅದನ್ನು ತಯಾರಿಸಿರ್ತಾರೆ ಅನ್ನೋದು ಮುಖ್ಯ. ಅದು ತುಣುಕುಗಳಾಗಿ ಹೊಡಿಬಾರ್ದು. ಯಾಕಂದರೆ ಕಿವಿಗೋ, ಕಣ್ಣಿಗೋ, ಮೂಗೋ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳಿಗೋ ಹೋದರೆ ಭಾಳ ಅಪಾಯ ಅದು. ಹಾಗಾಗಿ ಆ ದೃಷ್ಟಿಯಿಂದ ಸಾಧ್ಯ ಆಗಲ್ಲ. ಇನ್ನು ಶೌಚ ಕಾರ್ಯ ನಿರ್ವಹಿಸೋದಂತೂ ಒಂದು ಬಗೆಯ ಸವಾಲಾತ್ಮಕವಾದದ್ದು ಅನ್ಬೋದು. ಸಾಧ್ಯವಿಲ್ಲ ಅಥವಾ ಏನು ಕಷ್ಟ ಅನ್ನೋದಲ್ಲ, ಅಂದರೆ ಸವಾಲಾತ್ಮಕವಾದದ್ದು. ಅದಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ಟಾಯ್ಲೆಟ್ ಕೂಡ ಇದೆ. ಒಂದಲ್ಲ ಎರಡಿದೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ. ಹೀಗಾಗಿ ಅಂತರಿಕ್ಷದಲ್ಲಿ ವಾಸಿಸುವ ಬಗ್ಗೆನೇ ಖುದ್ದಾಗಿ ಅನುಭವವನ್ನು ಪಡೆದಿದ್ದಾರೆ. ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಖುದ್ದಾಗಿ ಅಂತ ಕನ್ನಡದಲ್ಲಿ ಹೇಳ್ಬೋದು ಬಂದಿದ್ದಾರೆ. ಆಮೇಲೆ ಪ್ರಯೋಗಗಳನ್ನು ನಿರ್ವಹಿಸಿ ಬಂದಿದ್ದಾರೆ. ಇನ್ನೇನು ಬೇಕು ನಿಮಗೆ ಈ ಯಾನದಿಂದ? ಹೀಗಾಗಿ ಬಹಳ ಉಪಯುಕ್ತವಾದ ಒಂದು ಯಾನ ಇದು. ಸುಮಾರು ಎಷ್ಟು ಪ್ರಯೋಗಗಳನ್ನ ಮಾಡಿರುವಂಥದ್ದು, ಹಾಗೆ ಭಾರತಕ್ಕೆ ಸಂಬಂಧಪಟ್ಟಂತಹ ಯಾವೆಲ್ಲ ಪ್ರಯೋಗಗಳನ್ನ ಮಾಡಿದ್ದಾರೆ ಸರ್? ಭಾರತಕ್ಕೆ ಸಂಬಂಧಪಟ್ಟಂತಹ ಅಲ್ಲ, ಭಾರತದಿಂದ ಕಳಿಸಲಾದಂತಹ ಪ್ರಯೋಗಗಳು ಸುಮಾರು 60 ಪ್ರಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದರು ಶುಭಾಂಶು ಶುಕ್ಲಾ ಅವರು ಅಂತ ಹೇಳ್ತಾರೆ. ಅದರಲ್ಲಿ 7 ಪ್ರಯೋಗಗಳನ್ನು ಭಾರತದಿಂದ ಕೊಂಡೊಯ್ಯಲಾಗಿತ್ತು. ಅದರಲ್ಲಿ ಒಂದಂತೂ ಧಾರವಾಡದಿಂದ ಕೊಂಡೊಯ್ಯಲಾಗಿತ್ತು. ಮೆಂತ್ಯದ ಬೀಜ ಯಾವ ರೀತಿ ಮೊಳಕೆ ಹೊಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು. ಆ ರೀತಿ ಅನೇಕ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥದ್ದು, ಔಷಧಿ ತಯಾರಿಕೆಗೆ ಸಂಬಂಧಪಟ್ಟಿದ್ದು, ಆಹಾರ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು, ಅಂತರಿಕ್ಷದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಿದ್ದು, ಯಾವ ರೀತಿಯ ಗಗನಯಾತ್ರಿಗಳು ಪ್ರಕ್ರಿಯಿಸ್ತಾರೆ ತಮ್ಮ ಪರಿಸರದೊಂದಿಗೆ ಅನ್ನೋದಕ್ಕೆ, ಈ ರೀತಿ ಅನೇಕ ಪ್ರಯೋಗಗಳನ್ನು ನಿರ್ವಹಿಸಿ ಇವಾಗ ವಾಪಸ್ ಬಂದಿದ್ದಾರೆ. ಇದು ಅತ್ಯಂತ ಸುರಕ್ಷಿತವಾಗಿ, ಸುಗಮವಾಗಿ ಮುಕ್ತಾಯವಾಗಿರೋದು ಭಾರತೀಯರೆಲ್ಲರಿಗೂ 140 ಕೋಟಿ ಭಾರತೀಯರಿಗೆ, ನನ್ನನ್ನು ಸೇರಿಸಿ ಸಂತೋಷ ತಂದಿದೆ ಅಂತ ಹೇಳ್ಬೋದು. ಸರ್, ಮುಂದಿನ ಯಾನಗಳಿಗೆ, ಭಾರತ ಕೈಗೊಳ್ಳುವಂತಹ ಮುಂದಿನ ಯಾನಗಳಿಗೆ ಈ ಒಂದು ಯಾನ ಎಷ್ಟರ ಮಟ್ಟಿಗೆ ಸಹಾಯಕ ಆಗತ್ತೆ ಸರ್? ಖಂಡಿತ ಆಗತ್ತೆ. ಯಾಕಂದರೆ ಇವತ್ತು ಏನು ಕಲ್ತಿದ್ದೀವೋ ತರಬೇತಿ ವೇಳೆಯಲ್ಲಿ ಶುಭಾಂಶು ಶುಕ್ಲಾ ಅವರು ಏನು ಪರಿಜ್ಞಾನವನ್ನು ಗಳಿಸಿದಾರೋ, ಅಂತರಿಕ್ಷಕ್ಕೆ ತೆರಳುವಾಗ, ಅಲ್ಲಿ ವಾಸಿಸುವಾಗ, ಅಲ್ಲಿಂದ ವಾಪಸ್ ಬರುವಾಗ ಏನೇನು ಖುದ್ದಾಗಿ ತಾವು ಗಮನಿಸಿದಾರೋ, ಅನುಭವವನ್ನು ಪಡೆದಿದ್ದಾರೋ, ಖಂಡಿತ ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೂ ಅದು ಅತ್ಯಂತ ಉತ್ತಮವಾದ ಕೊಡುಗೆಯನ್ನು ನೀಡುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಸರ್, ಈಗ ಭೂಮಿಗೆ ಮರಳಿದ್ದಾರೆ. ಅವರು ಈ ಒಂದು ಭೂಮಿಗೆ ಹೊಂದಿಕೊಳ್ಳಲಿಕ್ಕೆ ಸುಮಾರು ಎಷ್ಟು ದಿನಗಳು ಕಳೆಯುತ್ತೆ? ನನಗೆ ಎಷ್ಟು ದಿನಗಳು ಅನ್ನೋದ್ರ ಬಗ್ಗೆ ಪೂರ್ತಿ ಅರಿವಿಲ್ಲ. ಕೆಲ ದಿನಗಳ ಕಾಲ ಆದ ನಂತರ ಅವರು ಮರಳಬಹುದು. ಯಾಕಂದರೆ ಇವರು ಸುನೀತಾ ವಿಲಿಯಮ್ಸ್ ಥರ 286 ದಿವಸ ಏನಿಲ್ಲ, ಸುಮಾರು 18 ದಿವಸ ಇದ್ದು ಬಂದಿದ್ದಾರಷ್ಟೇ. ಆದರೂ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಕೆಲ ಕಾಲ ವೀಕ್ಷಣೆಯಲ್ಲಿಟ್ಟು ನಂತರ ಅವರು ತಮ್ಮ ಹಿಂದಿನ ಜೀವನಕ್ಕೆ ಮರಳುವಂತೆ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾರತೀಯರೆಲ್ಲರಿಗೂ ಇದು ಸಂತಸ ತರುವಂತಹ ಒಂದು ಸಮಯ. ಇದನ್ನು ನಾವು ಖಂಡಿತ ಉಪಯೋಗಿಸ್ಕೊಳ್ಳೋಣ ಇದನ್ನು. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಡಾಕ್ಟರ್ ಗುರುಪ್ರಸಾದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.